ನೋಡಿ, ವಾರ್ ನಡೀತಾ ಇರೋದು ಇಸ್ರೇಲ್, ಅಮೇರಿಕಾ ಆ್ಯಂಡ್ ಇರಾನ್ ಮಧ್ಯೆ. ಆದರೆ ಅದರ ಒಂದು ಎಫೆಕ್ಟ್ ಏನಿದೆ ಅದು ಕರ್ನಾಟಕದವರೆಗೂ ಬಂದುಬಿಟ್ಟಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಆಟೋಗಳು ಗ್ಯಾಸ್ ಸಿಗದೇ ಸರಿಸುಮಾರು 2.5 ಇಂದ 3 ಕಿಲೋಮೀಟರ್ ಲೈನ್ನಲ್ಲಿ ರಾತ್ರಿ ಇಡೀ ಕಾದ್ಕೊಂಡು, ಡೇದಲ್ಲಿ ಕಾದ್ಕೊಂಡು, ಇಷ್ಟು ಸುಡು ಬಿಸಿಲಿನಲ್ಲಿ ಯಾಕಂದರೆ ಗ್ಯಾಸ್ ಶಾರ್ಟೇಜ್ ಇದೆ. ಗ್ಯಾಸ್ ಸಿಗ್ತಾ ಇಲ್ಲ, ಲೈನ್ 1 by 1 ಬರಬೇಕು, ಆಗ ಮಾತ್ರ ಗ್ಯಾಸ್ ಸಿಗುತ್ತೆ. ಸೊ ನೋಡಿ, ಟ್ರಂಪ್ ಮಾಡಿರೋ ಒಂದು ಡಿಸಿಷನ್ಗೆ ಇಡೀ ವಿಶ್ವವೇ ಇವತ್ತು ನಿಂತು ಹೋಗಿದೆ. ಇದೇ ರೀತಿ ಇನ್ನೊಂದು ತಿಂಗಳು 2 ತಿಂಗಳು ನಡೆದೋದ್ರೆ ಕಂಪ್ಲೀಟಾಗಿ ನಿಂತು ಹೋಗ್ಬಿಡುತ್ತೆ, ಮೂಮೆಂಟೇ ನಿಂತು ಹೋಗುತ್ತೆ. ಸೊ ಅದಕ್ಕೋಸ್ಕರ ದೇಶದ ಜನತೆ ಇದೆ, ಯಾವುದೇ ದೇಶದ ಜನತೆ ಆಗಲಿ, ಅವರ ಲೀಡರನ್ನು ಆಯ್ಕೆ ಮಾಡಬೇಕಾದ್ರೆ 100 ಸಾರಿ ಯೋಚನೆ ಮಾಡಿ ಆಯ್ಕೆ ಮಾಡಬೇಕು. ನೋಡಿ, ಅವನು ಒಂದು ಬ್ಯಾಡ್ ಡಿಸಿಷನ್ನು, ಇರಾನ್ನ ಹೊಡೆಯೋಕ್ಕೆ ಹೋಗ್ಬಿಟ್ಟು ಇರಾನ್ ಇವಾಗ ಇಡೀ ವಿಶ್ವವನ್ನೇ ಹೊಡಿತಾ ಇದೆ. ಕೇವಲ ಇರಾನ್ ಏನಂತ ಇದೆ ಅಂದರೆ, ಓಕೆ ನಾನು ಸಾಯ್ತೀನಿ ನನಗೆ ಗೊತ್ತು, ಆದರೆ ನಿಮ್ಮನ್ನು ತೊಗೊಂಡು ಸಾಯ್ತೀನಿ ನಾನು ಲೆಕ್ಕದಲ್ಲಿ ಇರಾನ್ ಇದ್ದೇವೆ. ಇಂಥ 3rd ಕ್ಲಾಸ್ ಟ್ರಂಪ್ ಮಾಡಿರೋ ಒಂದು ಡಿಸಿಷನ್ಗೆ, ಇಸ್ರೇಲ್ ಮಾಡಿರುವ 3rd ಕ್ಲಾಸ್ ಒಂದು ಡಿಸಿಷನ್ಗೆ ಇವತ್ತು ಪಾಪ ಬಡ ಜನಗಳು ಈ ರೀತಿ ರೋಡಲ್ಲಿ ನಿಂತ್ಕೊಂಡು ಗ್ಯಾಸ್ ಸಿಗದೆ ಎಷ್ಟೋ ಜನಗಳು ಹೋರಾಡ್ತಿದ್ದಾರೆ. ಸೊ ಡೋಂಟ್ ನೋ, ಯಾವಾಗ ಗೊತ್ತಿಲ್ಲ ಇದು ಯಾವಾಗ ಸ್ಟಾಪ್ ಆಗುತ್ತೆ ಏನು.